ಇದು ಅಪಣಾಚಾರ ಸ್ಥಾಪನೆ ಮಾಡಿದ ಪ್ರಾಣದೇವರ ವಿಗ್ರಹ 450 ವರ್ಷದ ಹಿಂದೆ ಮಣ್ಣಿನ ಮನೆ. ಮಧ್ವ ರಾಘವೇಂದ್ರ ಸ್ವಾಮಿಗಳ ಸಂಕ್ಷಿಪ್ತ ಜೀವನ ಮಾಹಿತಿ ಮೂಲ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನು ಇಲ್ಲಿ ನೋಡಿ ಬಸಮ್ಮ ಇಲ್ಲಿದ್ದಾರೆ, ಗೌಡ್ರ ಮನೆ ಕನ್ನಡ ಹುಡುಗಿ, ಇವ್ರ ಚಾನಲ್ ಹೆಸರು. ದಯವಿಟ್ಟು ಇವ್ರಿಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಪ್ಪಣ್ಣಾಚಾರ್ಯರು ಮನೆ. ಒಳಗೆ ವಿಡಿಯೋ ಮಾಡೋದಕ್ಕೆ ಅವಕಾಶ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡ್ತೀನಿ. ಬಿಚ್ಚಾಲಿ, ಜಪತಕಟ್ಟಿ, ಶ್ರೀ ಅಪ್ಪಣ್ಣಾಚಾರ್ಯ ಪ್ರಿಯ ಮಂತ್ರಾಲಯ, ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ನಮಃ. ಇದು ಅಪ್ಪಣಾಚಾರ ಮನೆ. ಸಂಘದ ಶಿಷ್ಯರು ರಾಘವೇಂದ್ರ ಸ್ವಾಮಿಗಳಿಗೆ ಮನೆಯಲ್ಲಿ 13 ವರ್ಷ ಅಪ್ಪಣಾಚಾರ ಜೊತೆಯಲ್ಲೇ ಇದ್ದರು. ಜಪಕಟ್ಟೆಯಲ್ಲಿ ಜಪ ಮಾಡ್ಕೊಂಡ್ಬಂದು ಹೊರಗಡೆ ಗ್ರಿಲ್ ಹಾಕಿದ್ದಾರೆ, ರಂಗೋಲಿ ಹಾಕಿದ್ದಾರೆ, ಅಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ರು. ಅಪ್ಪಣಾಚಾರ್ಯರು ರಾಘವೇಂದ್ರ ಸ್ವಾಮಿಗಳಿಗಿಂತ 2 ವರ್ಷ ದೊಡ್ಡವರು, ಆದರೂ ಗುರುಗಳನ್ನು ತಿಳ್ಕೊಂಡು ಕೈಕಾಲು ತೊಗೊಂಡು ಬೀಸಣಿಕೆಯಿಂದ ಗಾಳಿ ಹಾಕೋದು ಪುಣ್ಯದ ಕೆಲಸ ಗುರುಗಳ ಸೇವೆ ಮಾಡ್ತಾ ಇದ್ರು. ಇದು ಅಪ್ಪಣಾಚಾರ ಸ್ಥಾಪನೆ ಮಾಡಿದ ಪ್ರಾಣದೇವರ ವಿಗ್ರಹ. 450 ವರ್ಷದ ಹಿಂದೆ ಮಣ್ಣಿನ ಮನೆ, ಹಳೆ ಮನೆ ಇತ್ತು. ಆ ಮನೆಯಲ್ಲಿ ಒಂದು ಜೀವಂತ ಸರ್ಪ ಇತ್ತು, ಹುತ್ತ ಇತ್ತು. ಆ ಹುತ್ತದಲ್ಲಿ ಜೀವಂತ ಸರ್ಪ ಇತ್ತು. ಅದರ ಹೆಸರು ಕೃಷ್ಣ ಸರ್ಪ ಅಂತೇಳಿ. ಅಪ್ಪಣಾಚಾರ್ಯರು ಪ್ರತಿದಿನ ಹನುಮಂತ ದೇವ್ರ ಪೂಜೆ ಆದ ನಂತರ ಒಂದು ಬೆಳ್ಳಿ ತಂಬಿಗೆಲ್ಲ ಹಾಲನ್ನು ತುಂಬಿಕೊಂಡೋಗಿ ಹೊರಗಡೆ ನೈವೇದ್ಯಕ್ಕೆ ಇಟ್ಕೊಂಡು ಕೊಡ್ತಾಯಿದ್ರು. ಸರ್ಪ ಹೋಗಿ 11:12 ಸುಮಾರು ಕರೆಕ್ಟ್ ಸರ್ಪ ಹೋಗಿ ಅವ್ರು ಕೊಟ್ಟಂಥ ಹಾಲನ್ನು ಕುಡಿದು ಹೊರ ಬಂದು ಹುತ್ತ ಸೇರ್ತಾ ಇತ್ತು. ಪ್ರತಿದಿನ ರಾಘವೇಂದ್ರ ಸ್ವಾಮಿಗಳು ಮತ್ತು ಅಪ್ಪಣಾಚಾರ್ಯರು ಪ್ರತ್ಯಕ್ಷ ಕಣ್ಣಾರ ದಿನಂಪ್ರತಿ ನೋಡ್ತಾ ಇದ್ರು. ಒಂದು ದಿವಸ ರಾಘವೇಂದ್ರ ಸ್ವಾಮಿಗಳು, ಅಪ್ಪಣ್ಣ, ಈ ಸರ್ಪ ನಮಗೇನು ತೊಂದರೆ ಮಾಡ್ತಾ ಇಲ್ಲ, ಮುಂದೆ ಬರ್ತಕ್ಕಂಥ ಹೆಣ್ಮಕ್ಳು ಹುಡುಗರು ಭಕ್ತಾದಿಗಳು ಬರ್ತಾರ, ಯಾಕೆಂದ್ರೆ ತೊಂದರೆ ಆದೀತು ಅಂತೇಳಿ ವಿಶ್ರಾಂತಿ ತೆಗೆದುಕೊಳ್ತಾ ಸ್ಥಳದಲ್ಲಿ ಕೈ ಜೋಡಿಸ್ಕೊಂಡು ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿದರು. ಅಲ್ಲಿ ಕುಳಿತಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿದ್ರೆ ಹುತ್ತದಲ್ಲಿರ್ತಕ್ಕಂಥ ಸರ್ಪ ಎಲ್ಲವನ್ನೂ ಕೇಳಿಸ್ಕೊಂಡು ನನ್ನಿಂದ ಮುಂದೆ ಬರ್ತಕ್ಕಂಥ ಯಾರಿಗೂ ತೊಂದರೆ ಆಗಬಾರ್ದು ಅಂತ ತಾನೇ ಸ್ವತಃ ಶಿಲೆ ರಾಘವೇಂದ್ರ ಸ್ವಾಮಿಗಳು ಆ ಹುತ್ತವನ್ನು ತೆಗೆಸಿ ಹಾಕಿ ಆ ಶಿಲೆಯನ್ನು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇನ್ನು ಪ್ರತಿ ಮಂಗಳವಾರ ಇಲ್ಲಿ ಪಂಚಾಮೃತ ಅಭಿಷೇಕ ನಡೀತದೆ. ಷಷ್ಠಿ ದಿವಸ ಕ್ಷೀರಾಭಿಷೇಕ ಮಾಡ್ತಾರೆ. ಷಷ್ಠಿನೇ ಕ್ಷೀರಾಭಿಷೇಕ ಅಂದರೆ ನಾಗಪ್ಪನಿಗೆ ಇಷ್ಟವಾದ ತಿಥಿ ಷಷ್ಠಿ, ಅದಕ್ಕೆ ಕ್ಷೀರಾಭಿಷೇಕ ಮಾಡ್ತಾರೆ. ಭಕ್ತಾದಿಗಳು ಬಂದು ಕಾಯ ಸಂಕಲ್ಪ ಮಾಡ್ತಾರೆ. ಯಾಕೆಂದರೆ ಕುಜದೋಷ, ಸರ್ಪದೋಷ, ಕಲ್ಯಾಣ, ಸಂತಾನಕ್ಕಾಗಿ 5 ಮಂಗಳವಾರ, 7 ಮಂಗಳವಾರ, 11 ಮಂಗಳವಾರ ಅಂತ ಹೇಳಿ ಹೆಸರು ಗೋತ್ರ ನಕ್ಷತ್ರ ಹೇಳಿ ಕಾಯ ಸಂಕಲ್ಪ ಮಾಡಿ ಇಲ್ಲೇ ಇಟ್ಟು ಹೋಗ್ತಾರೆ. ಅವ್ರ ಕೆಲಸ ಆಗುತ್ತಾ ಪುನಃ ಬಂದು ದರ್ಶನ ತಗೋತಾರೆ. ಅದೇ ಥರ 1, 2, 3, 4, 5 ಮಂಗಳವಾರ ಸಹಿತನೇ ಅವರು ಅಭಿಷೇಕ ಮಾಡಿಸ್ತಾರೆ. ಯಾಕೆಂದರೆ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗ ಅಭಿವೃದ್ಧಿ, ವ್ಯವಸಾಯ, ಕೋರ್ಟ್ ಕೇಸಸ್, ಸ್ಕಿನ್ ಪ್ರಾಬ್ಲಮ್, ಆಯುಷ್ಯ ಆರೋಗ್ಯ, ವಿದ್ಯಾಭಿವೃದ್ಧಿ, ಗೃಹದ ಬಗ್ಗೆ, ವ್ಯವಸಾಯದ ಬಗ್ಗೆ ಮತ್ತು ಇನ್ನೂ ಸಣ್ಣ ಪುಟ್ಟ ಅವ್ರದ್ದು ಏನೋ ಸಮಸ್ಯೆಗಳಿದ್ದರೂ ಕಾಯಿಡೋ ಕಾಲಕ್ಕೆ ಬೇಡ್ಕೋತಾರೆ, ಕೇಳ್ತಾರೆ. ಆಗಲೂ ಅವ್ರ ಕೆಲಸ ಆಗುತ್ತಾ ಪುನಃ ಬಂದು ದರ್ಶನ ತಗೋತಾರೆ. ಇಲ್ಲಿ ಪಂಚಲೋಹದ ವಿಗ್ರಹ ಪಾಂಡುರಂಗ ವಿಠಲ ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿರ್ತಕ್ಕಂಥದ್ದು. ಇನ್ನೊಂದು, ಈ ಅಂಬೆಗಾಲಿಟ್ಟಂಥ ಕೃಷ್ಣನ ನಾವು ಈ ಶಿಲೆಯಲ್ಲಿ ನೋಡ್ಬೋದು. ಸ್ವಲ್ಪ ಮುಂದೆ ಬನ್ನಿ. ಕೃಷ್ಣ ಸಿಗ್ತಾನೆ. ಇಷ್ಟು ರೌಂಡ್ ಶೇಪ್ ಹೆಡೆ, ಇದು ಮುಖ, ಇದು ಕಿರೀಟ, 2 ಕಣ್ಣು, ಇದು ಕಾಲು, ಇದು ಕೈ, ಶಂಖ, ಚಕ್ರ, ನವಿಲುಗರೆ. ನೀವು ಕ್ರಾಸ್ನಲ್ಲಿ ನೋಡಿದ್ರೆ ಚೆನ್ನಾಗಿ ಕಾಣುತ್ತೆ. ಹುಡುಗರಿಗೆ ಸ್ವಲ್ಪ ಕಾಣೋದು ಕಷ್ಟ, ಅದಕ್ಕೆ ಕೃಷ್ಣ ಸರ್ಪ ಅಂತ ಕರೀತಾರೆ. ಅಭಿಷೇಕ ಏನಾದರೂ ಮಾಡಿಸ್ಬೇಕಾದ್ರೆ ಟೇಬಲ್ ಹತ್ರ ಶ್ರೀ ಮಧ್ವ ರಾಘವೇಂದ್ರ ಸ್ವಾಮಿಗಳ ಸಂಕ್ಷಿಪ್ತ ಜೀವನ ಮಾಹಿತಿ ಮೂಲ ರೂಪ ಶಂಕುಕರ್ಣ ಅವತಾರಗಳು ನೋಡಿ. ತಾತನ ಹೆಸರು, ತಂದೆ ಹೆಸರು, ತಾಯಿ ಹೆಸರು, ಅಕ್ಕ, ಅಣ್ಣ, ಜನನ, ಜನ್ಮ ನಕ್ಷತ್ರ, ಜನ್ಮಸ್ಥಳ, ಪೂರ್ವಶ್ರಮದ ಹೆಸರು, ಚೌಲ ಅಕ್ಷರಾಭ್ಯಾಸ ಮಾಡಿಸಿರೋದು, ಉಪನಯನ, ಉನ್ನತ ವಿದ್ಯಾಭ್ಯಾಸ, ವಿವಾಹ, ಪತ್ನಿ ಹೆಸರು,
ಇಲ್ಲಿಗೆ ಈ ನಮ್ಮ ಅಪ್ಪಣ್ಣಾಚಾರ್ಯರ ಮನೆಯದ್ದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಜೈ ಶ್ರೀರಾಮ್.